ಅಣ್ಣ ಇದೆಲ್ಲ ಬೇಗ ಕೊಡ್ತೀರಾ? ತಗೊಳಮ್ಮ. 220 ರೂಪಾಯಿ ಆಯ್ತಮ್ಮ. ಅಯ್ಯೋ ನನ್ ದುಡ್ಡು ತರೋದೇ ಮರ್ತೋದೆ, ಆಮೇಲೆ ಕೊಡ್ತೀನಣ್ಣ. ತಗೊಳ್ಳಿ ಇದನ್ನ. ಬೇಡ ಅಣ್ಣ, ನಾನು ಆಮೇಲೆ ತಂದ್ಕೊಡ್ತೀನಿ. ಸರಿನಮ್ಮ. ಸರಸ್ವತಿ ನಿಂತ್ಕೋ. ಸರ್ಸು ನಿಂತ್ಕೋ. ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ತಾನೆ, ಏನ್ ಅಷ್ಟೊಂದು ಪೋಸ್ ಕೊಡ್ತಾ ಇದ್ಯಾ? ಪೋಸ್ ಕೊಡ್ತಿರೋ ಹಾಗೆ ಕಾಣ್ತಿದ್ದೀನ? ನಿಮ್ಗೆ ಇಷ್ಟ ಬಂದ್ರೆ ಏನ್ ಬೇಕೋ ಅದನ್ನ ಹೇಳ್ಬೋದಾ? ಎದುರಿಗಿರೋ ಮನುಷ್ಯರು ಹೇಗಿದ್ದಾರೆ, ಅವ್ರ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಕೂಡ ಯೋಚನೆ ಮಾಡಕ್ಕಾಗಲ್ವಾ? ಅವಶ್ಯಕತೆ ಇಲ್ದಿದ್ರು ಸುಮ್ನೆ ನೀನ್ ಹಿಂದೆ ಬರೋದೇ ನನ್ನ ಕೆಲಸ ಅನ್ಕೊಂಡಿದ್ಯಾ ನೀನು? ಮೊದ್ಲು ನಾನು ಹೇಳೋದನ್ನ ಕೇಳಿಸ್ಕೊ. ಅಯ್ಯೋ ನಾನು ಇಷ್ಟ ಹೇಳ್ತಿದ್ರು ನಿಮ್ಗೆ ಅರ್ಥ ಆಗ್ತಿಲ್ವಾ? ಆ ದಿನ ಕೂಡ ಹೀಗೆ ಬೇಡ ಬೇಡ ಅಂದ್ರು ಬಿಡ್ತೆ ನನ್ನ ಹಿಂದೆ ಬಂದ್ರಿ. ನನ್ನ ಅತ್ತೆಗೆ ಇಲ್ದೇ ಇರೋ ಯೋಚನೆ ಬರೋದಕ್ಕೆ, ಅನುಮಾನ ಬರೋದಕ್ಕೆ ಕಾರಣ ಆದ್ರಿ. ಹೀಗೆ ಮತ್ತೆ ಮತ್ತೆ ನನ್ನ ಹಿಂದೆ ಬಂದು ನನಗೆ ತೊಂದರೆ ಕೊಡಬೇಡಿ. ಅರ್ಥ ಆಗ್ತಿದ್ಯಾ? ಏಯ್, ಅಲ್ಲ, 1 ನಿಮಿಷನೂ ಮಾತಾಡೋಕೆ ಟೈಮ್ ಕೊಡ್ತಿಲ್ವಲ್ಲ, ಯಾಕೆ? ಅಂಥ ಎಮರ್ಜೆನ್ಸಿ ಏನಿರ್ಬೋದು? ಇವಳು ಟೆನ್ಷನಲ್ಲಿರೋದನ್ನ ನೋಡ್ತಾ ಇದ್ರೆ ಏಕದಂತನ ಮೀಟ್ ಮಾಡಿಲ್ಲ ಅನ್ಸತ್ತೆ. ನಾನು ಹಾಗನ್ಕೊಂಡು ಸುಮ್ಮನೆ ಚಾನ್ಸ್ ತಗೋಬಾರ್ದು. ಏಕದಂತನ ಇವಳು ಮೀಟ್ ಮಾಡಿದ್ಲೋ ಇಲ್ವೋ ಅಂತ ತಿಳ್ಕೋಬೇಕು. ಒಂದು ವೇಳೆ ಮೀಟ್ ಮಾಡಿಲ್ಲ ಅಂದರೆ ದಿನ ಸರಸು ಜೊತೆನೇ ಇದ್ದು ಮೀಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಡಾಕ್ಟ್ರಪ್ಪ ಔಷಧಿ ತಗೊಳ್ಳಿ. ಡಾಕ್ಟ್ರಪ್ಪ ಚಿನ್ನಿಗೆ ಹೇಗಿದೆ? ಏನು ಭಯ ಇಲ್ಲ ಸರ್ಸು, ಔಷಧಿ ತಂದಿಯಲ್ಲ, ನೀನ್ ಹೊರಗಡೆ ಇರು. ನಮಸ್ಕಾರ. ಡಾಕ್ಟ್ರಪ್ಪ ಚಿನ್ನಿಗೆ ಇಂಜೆಕ್ಷನ್ ಅಂದ್ರೆ ಭಯ, ನೋವಾಗುತ್ತೇನೋ. ಏನು ಭಯ ಇಲ್ಲ ಸರ್ಸು, ಔಷಧಿ ತಂದಿದ್ಯಲ್ಲ, ನೀನ್ ಹೊರಗಡೆ ಹೋಗು. ಇಂಜೆಕ್ಷನ್ ಕೊಡದೇ ಇದ್ರೆ ಪ್ರಜ್ಞೆ ಹೇಗೆ ಬರುತ್ತೆ ಸರ್ಸು? ಏನಾಗಲ್ಲ, ನೀವು ಹೊರಗಡೆ ಬಾ. ಏನಾಯ್ತು? ಪಾಪ ಸರ್ಸು ತಂಗಿಗೆ ಬುದ್ಧಿ ಮಂದ ಅಲ್ವಾ, ಗಾಳಿಪಟ ಹಿಡಿಯೋಕೆ ಅಂತ ಓಡಿ ನೀರಿಗೆ ಬಿದ್ಬಿಟ್ಲು. ಓ ಮೈ ಗಾಡ್. ಪುಣ್ಯಕ್ಕೆ ಸರಿಯಾದ ಸಮಯಕ್ಕೆ ಸರ್ಸು ನೋಡಿದ್ಲು, ಇಲ್ದಿದ್ರೆ ಚಿನ್ನಿ ಉಳಿತಿರ್ಲಿಲ್ಲ ಯಜಮಾನ್ರೆ. ಸಾರಿ ಸರಸ್ವತಿ, ನಿನ್ನ ತಂಗಿ ಹೀಗಾಗಿದೆ ಅಂತ ತಿಳ್ಕೊಳ್ದೆ ನಿನ್ನ ಡಿಸ್ಟರ್ಬ್ ಮಾಡಿಬಿಟ್ಟೆ. ಆದರೆ ಸುಮ್ಮನೆ ಏನಲ್ಲ ಸರಸ್ವತಿ, ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಸರ್ಸು, ಚಿನ್ನಿಗೆ ಪ್ರಜ್ಞೆ ಬಂದಿದೆ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಮಿನಿಸ್ಟರ್, ಆದರೆ ಆ ಟೆಂಡರ್ ಮಾತ್ರ ನನಗೆ ಸಿಗಬೇಕು. ಇದು ಪ್ರೆಸ್ಟೀಜ್ ಇಶ್ಯೂ. ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳೋದಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಇವಾಗ ಹೇಳಿ, ಏನಂತಾಳೆ ನಂಬರ್ 1 ವಾಗ್ದೇವಿ? ಯೋಚನೆ ಮಾಡಿ ಹೇಳ್ತೀನಿ ಅಂದ್ಲು. ಅಲ್ಲ, ಏನ್ ಯೋಚನೆ ಮಾಡ್ತಾಳಂತೆ? ಏನ್ ಹೇಳ್ತೀನಿ ಅಂದ್ಲು? ಯಾವುದಾದ್ರೂ ಒಂದು ವಿಷಯನ ಹೇಗೆ ನಡೀತೋ ಹಾಗೆ ಹೇಳಿ ಅಂತ ನಿಮ್ಗೆ ಎಷ್ಟು ಸಾರಿ ಹೇಳಬೇಕು? ಸುಮ್ಮನೆ ನಿಮ್ಮ ಜೇಬಲ್ಲಿ ಒಂದು ವಾಯ್ಸ್ ರೆಕಾರ್ಡರ್ ಆದರೂ ಇಟ್ಟಿದ್ರೆ ಈ ಕಷ್ಟ ಅನ್ನೋದ್ರೂ ತಪ್ತಾ ಇತ್ತು. ಅವಳು ನಿಮ್ಮ ಹತ್ರ ಏನು ಮಾತಾಡಿದ್ಲೋ ಪ್ರತಿ ಶಬ್ದನೂ ನನಗೆ ಗೊತ್ತಾಗಬೇಕು. ಹೆಚ್ಚಾಗೇನು ಮಾತಾಡಲಿಲ್ಲ ಶ್ಯಾಮಲಾ, ಅವಳು ಹೆಚ್ಚು ಮಾತಾಡಲ್ಲ ಅಂತ ನಿಂಗೂ ಗೊತ್ತಲ್ವಾ? ನೋಡ್ತಿದ್ದ ಹಾಗೆ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ಯಾರು ನೀವು ಅಂತ ಕೇಳಿದ್ಲು. ನಾನು MLA ಶ್ಯಾಮಲಾ ಹಸ್ಬೆಂಡ್ ಅಂತ ಹೇಳಿದೆ. ಕಲೆಕ್ಟರ್ ಅಂತ ಕರೀತಾರೆ ಅನ್ಕೊಂಡೆ, ಆದರೆ ನೀವು ಶ್ಯಾಮಲಾ ಹಸ್ಬೆಂಡ್ ಆಗಿ ಫೇಮಸ್ ಅಲ್ವಾ ಅಂತ ಹೇಳಿದ್ಲು.
ನಿಜ. ಇದು ನಾನು ಹೇಳಿರೋ ಮಾತಲ್ಲ, ಅವಳು ಹೇಳಿರೋ ಮಾತೆ. ಏನ್ ಬೇಕಾದ್ರೂ ಹೇಳಿ. ಇನ್ನೊಂದು ಮಾತಂದ್ಲು, MLA ಶ್ಯಾಮಲ ಯಾಕೆ XMLA ಅಲ್ವಾ ಅಂದ್ಲು. ಅಂತಾಳೆ, ಏನ್ ಬೇಕಾದ್ರೂ ಅಂತಾಳೆ. ತನಗಿಂತ ಕೆಳಗಿರೋರು, ಕಡಿಮೆ ಸ್ಟೇಟಸ್ ಅವರು ಅಂದ್ರೆ ಬಹಳ ಎಗರಾಡ್ತಾಳೆ. ಕಾಲೇಜಲ್ಲಿ ಕೂಡ ಹಾಗೇನೆ. ನನಗೆ ಓದ್ ಹತ್ತಲ್ಲ ಅಂತ ಬ್ಯಾಕ್ ಬೆಂಚ್ ಶ್ಯಾಮಲ ಅಂತ ನಾನು ಇನ್ಸಲ್ಟ್ ಮಾಡ್ತಿದ್ಲು. ಇನ್ನು ಮಾಡ್ತಾನೆ ಇದ್ದಾಳೆ. ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಶ್ಯಾಮಲ. ಅವಳಿಗೆ ಓದು ಅಂದರೆ, ಓದಿರೋರು ಅಂದರೆ ಇಷ್ಟ. ಇಷ್ಟ ಅಂತ ಓದ್ದೇ ಇರೋನ ಇನ್ಸಲ್ಟ್ ಮಾಡ್ಬೋದಾ? ಕ್ಲಾಸಲ್ಲಿ 100 ಜನ ಇರ್ತಾರೆ, ಒಬ್ರು ಮಾತ್ರ ಫಸ್ಟ್ ಬರೋದಕ್ಕೆ ಸಾಧ್ಯ ಅಂದ್ರೆ ಮಿಕ್ಕಿರೋರೆಲ್ಲ ವೇಸ್ಟ್ ಅಂತನಾ? ಮನುಷ್ಯರಲ್ವಾ? ಬದುಕೋದಿಲ್ವಾ? ಇಂಟರ್ ಕೂಡ ಪಾಸ್ ಮಾಡ್ದಿರೋ ನಾನು DC ಆಗಿರೋ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇಲ್ವಾ? ಎಷ್ಟು ಓದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಏನೇನಾದ್ರೂ ಹೇಗೆ ನಮ್ಮ ಲಾಭಕ್ಕೆ ಬಳಸ್ಕೋಬೇಕು ಅನ್ನೋದಷ್ಟೇ ಮುಖ್ಯ. ಯಾಕೆ ಬೇಕು ಅಂತ ವಾಗ್ದೇವಿ ಕೈಲಿ ಇನ್ಸಲ್ಟ್ ಮಾಡಿಸ್ಕೊಂಡಿರೋರೆಲ್ಲ ಸುಮ್ಮನೆ ಇದ್ದಾರೋ ಏನೋ. ನಾನು ಮಾತ್ರ ಬಿಡೋದಿಲ್ಲ, ಅವಳನ್ನು ಬಿಡಲ್ಲ. ನಿನಗೆ ಅವಳ ಮೇಲೆ ಅಷ್ಟು ಕೋಪ ಇದ್ರೆ ಯಾಕೆ ಸಂಬಂಧ ಬೆಳೆಸ್ಕೋಬೇಕು? ಜೀವನ ಪೂರ್ತಿ ಮನಃಶಾಂತಿನ ದೂರ ಮಾಡ್ಕೊಳಕ್ಕ ಅಲ್ಲ, ವಾಗ್ದೇವಿ ಮನಃಶಾಂತಿನ ದೂರ ಮಾಡೋದಕ್ಕೆ. ಯಾವಾಗಲೂ ಹುಚ್ಚಿಡ್ದವಳಾಗೆ ನಾನೇ ನಂಬರ್ 1 ಅಂತ ಹೇಳೋ ವಾಗ್ದೇವಿ ನನ್ನ ಮುಂದೆ ತಲೆ ತಗ್ಸಿ ನಿಲ್ಲು ಹಾಗೆ ಮಾಡೋದಕ್ಕೆ. ಆ ವಾಗ್ದೇವಿ ಹೇಳಿದ್ದು ನಿಜಾನೇ, ಅವಳು ನಂಬರ್ 1. ಅವಳ ಪ್ರಕಾರ ಅವಳೇ ಗೆಲ್ಲಬೇಕು. ಆದರೆ ಅವಳ ಮಗಳು ನನ್ನ ಸೊಸೆ ಆದ್ರೆ ಆ ನಂಬರ್ 1 ಜೊಟ್ಟು ನನ್ನ ಕೈಗೆ ಸಿಕ್ತಾಗಲ್ವಾ? ಆಗ ನಂಬರ್ 1ಗಿಂತನೂ ನಾನೇ ಮೇಲಲ್ವಾ? ಸರಿ, ಇಷ್ಟಕ್ಕೂ ವಾಗ್ದೇವಿ ನಮ್ಮ ಸಂಬಂಧ ಬೆಳೆಸೋದಕ್ಕೆ ಒಪ್ಕೊಂಡ್ಲೇ ಇಲ್ವಾ? ಒಪ್ಸೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ ಶ್ಯಾಮಲ, ಆದರೆ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಲು. ನನಗನ್ಸೋ ಪ್ರಕಾರ ಒಪ್ಕೋತಾಳೆ ಅನ್ಸುತ್ತೆ. ಒಪ್ಕೋಬೇಕು, ಈ ಮದುವೆ ನಡಿಬೇಕು. ಆಗ್ಲೇ ಒಂದು ಕಲ್ಲಿಗೆ 2 ಹಕ್ಕಿ ಅನ್ನೋ ಹಾಗೆ 1 ವಾಗ್ದೇವಿ ಜೊತೆ ಇರೋ ಸ್ಪರ್ಧೆ ಮುಗಿಯುತ್ತೆ, 2 ಅವಳ ಸಹಾಯದಿಂದ ನನ್ನ ಪೊಲಿಟಿಕಲ್ ಕರಿಯರ್ ಕೂಡ ಸೆಟ್ ಆಗುತ್ತೆ. ನಿಜ ಏನು ಅಂದ್ರೆ ಅವತ್ತು ಅವಳ ಮೇಲೆ ಜನರಿಗಿರೋ ಕ್ರೇಜ್ ನೋಡಿ ಹುಚ್ಚಿಡ್ದಿತ್ತು ನನಗೆ. ಅವತ್ತು ಕೂಡ ಮತ್ತೆ ನನಗೆ ಓದು ಬರಲ್ಲ ಅಂತ ಅವಮಾನ ಮಾಡಿದ್ಲು. ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಗೌರವ ಪುರಸ್ಕಾರ ಸ್ವೀಕರಿಸ್ತಿರೋ ನನಗಿಂತ ಕಡಿಮೆ ಓದಿರುವಂತ ಶ್ರೀಮತಿ ಶ್ಯಾಮಲಾ ಮೋಹನ್ ಇವರು ತಮ್ಮ ಪತಿಯ ಪ್ರಭಾವದಿಂದ ಈ ಸ್ಥಾನಕ್ಕೆ ಬಂದ್ರೆ ಹೊರತು ಸ್ವಂತ ಪರಿಶ್ರಮದಿಂದ ಅಲ್ವೇ ಅಲ್ಲ, ಸ್ವಂತ ಪ್ರಯತ್ನದಿಂದನೂ ಅಲ್ಲ. ಅಂದಮೇಲೆ ಇದು ನನಗೆ ಸನ್ಮಾನನ ಅವಮಾನನ? ಅವತ್ತಿಂದ ಅವಳ ಮೇಲೆ ನನ್ನ ದ್ವೇಷ ಅಂತೂ ಇನ್ನೂ ಹೆಚ್ಚಾಗ್ಬಿಡ್ತು. ಅದಕ್ಕೆ ಈ ಮದುವೆ ನಡಿಬೇಕು. ಅವಳ ಮಗಳು ನನ್ನ ಸೊಸೆಯಾಗಿ ಬರಬೇಕು. ಅವಳ ಮಗಳನ್ನ ಎದುರಿಗಿಟ್ಕೊಂಡು ವಾಗ್ದೇವಿ ಜೊತೆ ಚದುರಂಗದಾಟ ಆಡ್ತೀನಿ. ಅಗತ್ಯ ಇದ್ರೆ ಮತ್ತೆ ಹೋಗಿ ಬನ್ನಿ, ಏನ್ ಬೇಕಾದ್ರೂ ಹೇಳಿ. ಆದ್ರೆ ಈ ಮದುವೆ ಮಾತ್ರ ನಡೆಯೋ ಹಾಗೆ ನೋಡ್ಕೊಳ್ಳಿ. ಓಕೆ. ಮೊದಲು ವಿಡಿಯೋ ಮಾಡೋದು ನಿಲ್ಸಮ್ಮ. ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಟ ಅನ್ನೋ ಹಾಗೆ ನೀನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಅಂತ ಅನ್ಕೋ, ಬೆಂಗಳೂರು ಪೂರ್ತಿ ನನ್ನ ಮರ್ಯಾದೆ ಹೋದ ಹಾಗೇನೆ. ಆಫ್ ಮಾಡಮ್ಮ, ಆಫ್ ಮಾಡು, ನಿನ್ ಕೈ ಮುಗಿತೀನಿ, ಆಫ್ ಮಾಡು, ನಿಲ್ಸಮ್ಮ. ಹಾಗಾದ್ರೆ ಹೇಳು, ಇದೇ ನಿನಗೆ ಫೈನಲ್ ವಾರ್ನಿಂಗ್. ದೇವ್ರಿಗೆ ಕರ್ಪೂರ ಬೆಳಗ್ತಾ ಪೂಜೆ ಮಾಡ್ತಾರಲ್ಲ, ಅದಾದ್ಮೇಲೆ ತೆಂಗಿನಕಾಯಿ ಹೊಡಿತಾರ ನೋಡು. ಈ ಸಲ ಹೇಳಲಿಲ್ಲ ಅನ್ಕೋ, ಆ ತೆಂಗಿನಕಾಯಿ ಜಾಗದಲ್ಲಿ ನಿನ್ ತಲೆ ಇರುತ್ತೆ. ಹೇಳೋ. ಇವ್ರು ಹಿಂಗೆಲ್ಲ ಹೇಳಿದ್ರೆ ಕೇಳಲ್ವೋ? ಪೊಲೀಸ್ ಅವ್ರು ಲಾಠಿ ರುಚಿ ತೋರಿಸಿದ್ರೆ ಭಯಬಿಡ್ತಾನೆ. ಚಿಕ್ಕಪ್ಪ, ಪೊಲೀಸ್ ಹತ್ರ ಕರ್ಕೊಂಡು ಹೋದ್ರೆ 2 ದಿನಕ್ಕೆ ಬಿಟ್ಟು ಕಳಿಸ್ಬಿಡ್ತಾರೆ. ನಮ್ಮೂರ್ ಹುಡುಗಿ ಮೇಲೆ ಕಣ್ಣಾಗ್ದವನ್ನ ಗುಂಡಿ ತೋಡಿ ಹೂತಾಕ್ಬೇಕು.
ಇಲ್ಲೋಡಪ್ಪ ಮಧು, ಪಂಚಾಯತಿನೂ ಬೇಡ ಜೈಲು ಬೇಡ, ಇವನ್ ಕೈ ಕಾಲು ಕಟ್ಟಾಕೆ ಕಾವೇರಿ ನದಿಗೆ ಬಿಸಾಕೆ. ಅಮ್ಮ ಇವ್ರು ಹೀಗೆ ಮಾಡೇ ಬಿಡ್ತಾರೋ ಏನೋ. ಮೊದ್ಲು ನಿಜ ಹೇಳಿ ಈ ಊರಿಂದ ತಪ್ಪಿಸ್ಕೊಂಡು ಹೋದ್ರೆ ಆಮೇಲೆ ಮೇಡಮ್ ಹತ್ರ ಹಾಗೋ ಮ್ಯಾನೇಜ್ ಮಾಡ್ಬೋದು. ಇಷ್ಟು ಜನ ಆಗ್ಲಿಂದ ಕೇಳ್ತಾ ಇದಾರೆ, ಕಣ್ ಬಿಟ್ಕೊಂಡು ನೋಡ್ತಿದ್ಯಲ್ಲೋ. ಹೇಳ್ತೀಯಾ ಇಲ್ಲ ಸಾಯ್ತೀಯಾ? ಬೇಡಮ್ಮ ಬೇಡ ಬೇಡ, ದಯವಿಟ್ಟು ಹೊಡಿಬೇಡ. ಆ ಹುಡುಗಿನ ನಮ್ಮ ವಾಗ್ದೇವಮ್ಮ ಕರ್ಕೊಂಡು ಬಂದಿತ್ತು. ಯಾರು ಮತ್ತೆ ಹೇಳು? ಅದೇನಮ್ಮ, ನಿಮ್ಮೂರಿಂದ ಒಬ್ರು ಹೆಂಗಸು ಸಿಟಿಗೆ ಹೋಗಿ ಸ್ಕೂಲ್ ನಡೆಸ್ತಿದಾರಲ್ಲ, ಆ ವಾಗ್ದೇವಮ್ಮ ಅವರು. ಯಾರು? ಅರುಣ್ ಪ್ರಸಾದ್ ಅವರ ಹೆಂಡತಿ ವಾಗ್ದೇವಮ್ಮನ? ಅವ್ರೆ ಅವ್ರೆ ಅವ್ರೆ. ನಾಟಕ ಮಾಡ್ತಿದ್ಯೋ? ವಾಗ್ದೇವಮ್ಮ ನಮ್ ಸರ್ಸುನ ಯಾಕೆ ಕರ್ಕೊಂಬ ಅಂತಾರೆ? ನಿಜ ಹೇಳು. ನಾನು ಹೇಳಿದ ನಿಜನಮ್ಮ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನನ್ನ ಜೇಬಲ್ ಫೋನ್ ಇದೆಯಲ್ಲ, ಅದ್ರಲ್ಲಿ ನೋಡಿ. ವಾಗ್ದೇವಮ್ಮ ಅವ್ರ ಜೊತೆ ನಾನಿರೋ ಫೋಟೋ ಇದೆ, ಬೇಕಾದ್ರೆ ನೋಡಿ. ಅಷ್ಟಕ್ಕೂ ಸರ್ಸುನಿ ಯಾಕೆ ಕರ್ಕೊಂಬರಕ್ ಹೇಳ್ತಾರೆ? ಏನೋ ನನಗೆ ಹೇಗಮ್ಮ ಗೊತ್ತಾಗುತ್ತೆ. ಮೊನ್ನೆ ಅಷ್ಟೇ ಸರಸ್ವತಿ ಅವರು ನೋಡಕ್ ಬಂದಿದ್ಲು. ಈಗ ಅವರು ಸರಸ್ವತಿನ ಕರ್ಕೊಂಡು ಬಾ ಅಂತ ನನ್ನನ್ನು ಕಳ್ಸಿದ್ದಾರೆ. ಅಲ್ದೆ ಅವರಿಬ್ಬರ ಮಧ್ಯೆ ಅತ್ತೆ ಅತ್ತೆ ಅಂತ ಕರೆಯೋ ಸಲಿಗೆ ಬೇರೆ ಇದೆಯಮ್ಮ. ಏನೋ ಹೊಸ ಕತೆ ಹೇಳ್ತಿದ್ಯಾ ಈಗ? ನಮ್ ಸರ್ಸು ಅವ್ರನ್ನ ನೋಡಕ್ಕೆ ಪಟ್ನಕ್ ಬಂದಿದ್ಲ. ನಿನಗೆ ಇಷ್ಟು ಹೊಡೆದ್ರು ಬುದ್ಧಿ ಬಂದಿಲ್ಲ ಅಲ್ಲ? ಹಾಕ್ರೋ. ಮಧು ನಿಲ್ಸು. ನಮ್ ಸರ್ಸು ಯಾವಾಗ ಅಲ್ಲಿಗೆ ಬಂದಿದ್ಲು? ಈ ತಿಂಗಳು 24ನೇ ತಾರೀಕು. ಪಟ್ನದಲ್ಲಿ ನನ್ನ ಅಕ್ಕನ ಮಗನಿಗೆ ಮದುವೆ ಇದೆ. ಮನೆಯಲ್ಲಿ ರಂಗೋಲಿ ಬಿಡ್ಸಕ್ಕೆ ನಾಳೆ ಒಂದಿನ ಪಟ್ನಕ್ಕೆ ಬಾಮ್ಮ ಅಂದ್ರೆ ಕೆಲಸ ಇದೆ, ಬರಲ್ಲ ಅಂತಿದ್ದಾಳೆ. ನೀವ್ ಹೋಗಿ ರಾಮಣ್ಣವ್ರೆ, ನಾನ್ ಕಳಿಸ್ಕೊಡ್ತೀನಿ. ಅಂದ್ರೆ ಅವತ್ತಿವಳು ಪಟ್ಟಕ್ ಹೋಗಿದ್ದು ಮದ್ವೆ ಮನೆಗೆ ರಂಗೋಲಿ ಹಾಕಕ್ಕಲ್ಲ, ವಾಗ್ದೇವಮ್ಮನ ಭೇಟಿ ಆಗೋಕಂತಾಯ್ತು. ಆದ್ರೆ ಅವ್ರನ್ನ ಯಾಕೆ ನೋಡಕ್ ಹೋದ್ಲು? ನಮ್ ಸರ್ಸು 24ನೇ ತಾರೀಕು ಪಟ್ನಕ್ಕೆ ಹೋಗಿದ್ಲು ಅಂದ್ರೇನೋ? ನಿಂಗೇನಾದ್ರೂ ಹುಚ್ಚಿಡ್ತಿದ್ಯಾ? ನನ್ನನ್ನು ಯಾಕ್ರಿ ಕೇಳ್ತೀರಾ? ನಿಮ್ ಸರ್ಸುನ್ ಕೇಳಿ. ಅಮ್ಮ, ಇವನೇನೋ ಕತೆ ಕಟ್ತಾ ಇದ್ದಾನೆ. ಸರ್ಸು ಯಾಕೆ ಪಟ್ನಕ್ಕೆ ಹೋಗ್ತಾಳೆ? ಅದು ನಮ್ಗೆ ಹೇಳ್ದೇನೆ. ನೀನಿರೋ ಕಟ್ ಬಿಚ್ಚು ಬಿಚ್ಚು. ಅಣ್ಣ ನೀವ್ ಹೊರಡಿ. ಏ ಮಲ್ಲೇಶ ನೀನ್ ಹೋಗು. ಶಂಕರ ಹೋಗು. ಅಮ್ಮ ಬದುಕೊಂಡೆ. ಅಮ್ಮ, ನೀನ್ ಇವನ್ ಮಾತನ್ನ ನಂಬ್ತಾ ಇದೀಯಾ? ಇವನ್ ನಿಂಗೆ ಸುಳ್ಳು ಹೇಳ್ತಿದ್ದಾನೆ. ಹಾಗಿದ್ದಿದ್ರೆ ಬಂದಾಗ್ಲೇ ನಿಜ ಹೇಳ್ಬೋದಿತ್ತು ತಾನೆ. ಲಾಟ್ರಿ ಗಿಟ್ರಿ ಅಂತ ಯಾಕೆ ಸುಳ್ಳು ಹೇಳ್ದ? ಗ್ರಹಚಾರಕ್ಕೆ ನನ್ನ ಗ್ರಹಚಾರನಪ್ಪ. ನಿಜಾನ ಯಾರಿಗೂ ಹೇಳಬಾರ್ದು ಅಂತ ನಮ್ಮ ಮೇಡಮ್ ಅವರು ಕಂಡೀಷನ್ ಹಾಕಿದ್ರು. ಅದಕ್ಕೆ ಅಮ್ಮ ನನಗ್ ಗೊತ್ತಿಲ್ದ ಹಾಗೆ ಇವಳೇನೋ ದೊಡ್ಡ ನಾಟಕನೇ ಮಾಡ್ತಿದ್ದಾಳೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಅಕ್ಕ ಅಕ್ಕ ಚಿನ್ನಿ, ಅಕ್ಕ ಚಿನ್ನಿ. ನೀ ನನ್ ಬಂಗಾರಿನಮ್ಮ. ನಿಂಗೇನಾಯ್ತು ಅಂತ ಅದೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ಬಿಟ್ಟ, ನೀನ್ ಪ್ರಾಣ ಕಾಪಾಡ್ಬಿಟ್ಟ. ಡಾಕ್ಟ್ರಪ್ಪ, ಚಿನ್ನಿಗೇನು ಸಮಸ್ಯೆ ಆಗಿಲ್ಲ ಅಲ್ವಾ? ಏನು ಆಗಲ್ಲ ಅಲ್ವಾ? ಹೌದು, ಮೈ ಯಾಕೆ ಸುಡ್ತಿದೆ? ನೀರಲ್ಲಿ ಬಿದ್ದು ತುಂಬಾ ನೆಂದಿದ್ದಕ್ಕೆ ಜ್ವರ ಬಂದಿದೆ ಸರ್ಸು, ಅಷ್ಟೇ. ಸರಿಯಾಗಿ ಔಷಧಿ ಕೊಟ್ರೆ 1-2 ದಿನಕ್ಕೆ ಕಡಿಮೆ ಆಗುತ್ತೆ. ಅಪ್ಪ ಭಗವಂತ, ನೀನ್ ಇದೀಯಪ್ಪ. ಯಾಕಿಂತ ಕೆಲಸ ಮಾಡ್ದೆ ಚಿನ್ನಿ? ಎಲ್ಲೂ ಹೋಗ್ಬೇಡ ಅಂತಿದ್ನಲ್ಲ, ಯಾಕೆ ಹೋದೆ? ಇದೆಲ್ಲ
ಗಾಳಿಪಟ ಕೊಟ್ಟಿದ್ದಕ್ಕೆ ಆಗಿದ್ದಿದ್ದು. ಮೇಲೆ ಹತ್ರನೇ ಇದ್ದು ಆಡಿಸ್ಬೇಕಾಗಿತ್ತು. ಯಾಕೆ ನಿನ್ನ ಬಿಟ್ಟು ಹೋಗ್ಬಿಟ್ಟೆ? ತಪ್ಪೆಲ್ಲ ನಂದೆ, ತಪ್ಪೆಲ್ಲ ನಂದೆ ನಂದೆ. ಸರ್ಸು ಈಗಾಗ್ಲೇ ಬಹಳ ಸುಸ್ತಾಗಿದ್ದಾಳೆ. ನೀನ್ ಹೀಗೆ ಅಳ್ತಿದ್ರೆ ಅವಳಿಗೂ ಭಯ ಆಗತ್ತೆ. ಈಗಂತೂ ಎಲ್ಲ ಸರಿಯಾಗೇ ಇದೆಯಲ್ಲ. ಔಷಧಿ ಖಾಲಿ ಆಗೋವರೆಗೂ ಡಿಸ್ಟರ್ಬ್ ಮಾಡಬೇಡ. ನೀನ್ ಹೊರಗಡೆ ಇರಮ್ಮ. ಸರಿ ಡಾಕ್ಟ್ರಪ್ಪ, ನನ್ನ ತಂಗಿ ಗುಣ ಆದ್ರೆ ಅಷ್ಟೇ ಸಾಕು. ಚಿನ್ನಿ, ಇಲ್ಲೇ ಇರ್ತೀನಿ, ನಿಂಗೇನು ಆಗಲ್ಲ, ಸರಿನಾ? ಏನಾಗಲ್ಲ ಅಂತ ಹೇಳಿದ್ನಲ್ಲಮ್ಮ ಸರ್ಸು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಗಡೆ ಬರ್ತಾಳೆ. ಮತ್ತೆ ಯಾಕೆ ಅಳ್ತಾನೆ ಇದೆಯಾ? ಕಣ್ಣೋರ್ಸ್ಕೋ. ನಾನು ಟೆನ್ಷನಲ್ಲಿ ಇದ್ದಾಗಲೇ ಇವೆಲ್ಲ ನಡಿಬೇಕಾ? ಕಡೆ ಪಕ್ಷ ಮಾತಾಡೋ ಚಾನ್ಸು ಸಿಗಲಿಲ್ಲ. ಆದರೆ ಇವಳು ತಂಗಿ ಈಗ ಸರಿ ಹೋದ್ಲಲ್ಲ, ನಿಧಾನಕ್ಕೆ ಕೇಳ್ತೀನಿ. ಡಾಕ್ಟ್ರೇ ಹೇಳಿದಾರಲ್ವಾ, ಏನಾಗಲ್ಲ ಸರ್ಸು, ಶೀಲ್ ಬಿ ಫೈನ್. ಕಮ್ ಆನ್ ಮ್ಯಾನ್, ಇವಳು ಹೀಗೆ ಕಣ್ಣೀರಾಗ್ತಾ ನಿಂತಿದ್ರೆ ಅಳು ಯಾವಾಗ ನಿಲ್ಸೋದು? ನಾನು ಯಾವಾಗ ಏಕದಂತನ ಬಗ್ಗೆ ಕೇಳೋದು? ಇನ್ನೂ ಈ ಸೆಂಟಿಮೆಂಟ್ಸು ಎಮೋಷನ್ಸು ಅಂತ ಕಾಯ್ತಾ ಕೂತ್ರೆ ಆಗಲ್ಲ. ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಸರ್ಸು ಸರ್ಸು ಮಾವಯ್ಯ, ಏನಾಯ್ತಮ್ಮ? ಅಮ್ಮ, ಚಿನ್ನಿ ನೀರಲ್ಲಿ ಬಿದ್ದು ಹೋದ್ಲು ಅಂದ್ರು. ಹೇಗಿದ್ದಾಳಮ್ಮ? ನಾನು ಹೋಗೋದು 1 ನಿಮಿಷ ತಡ ಆಗಿದ್ರು ನಮ್ ಚಿನ್ನಿ ನಮಗ್ ಸಿಗ್ತಿರ್ಲಿಲ್ಲ ಮಾವಯ್ಯ. ಎಲ್ಲ ಎಲ್ಲ ನನ್ನಿಂದಾನೆ. ಚಿಕ್ಕ ಮಗು, ಅವಳಿಗೇನು ಗೊತ್ತಾಗಲ್ಲ ಅಂತ ಗೊತ್ತಿದ್ರು ಗಾಳಿಪಟ ಕೊಟ್ಟು ಹೋಗಿದ್ದೆ. ಪಾಪ ಚಿನ್ನಿ ಮಾವಯ್ಯ ನೀರಲ್ಲಿ ಬಿದ್ದು ಹೋಗಿ ಉಸಿರಾಡಕ್ಕೆ ಎಷ್ಟು ಕಷ್ಟಪಟ್ಲು. ಇವಳಿಷ್ಟು ಅಳ್ತಿದ್ರೆ ಇನ್ನೇನು ಅಂತ ಮಾತಾಡೋದು? ಇವತ್ತು ಇವಳ ಹತ್ರ ಮಾತಾಡೋಕೆ ಚಾನ್ಸ್ ಸಿಗುತ್ತೋ ಇಲ್ವೋ? ಚಿನ್ನಿ ಎಲ್ಲಿದ್ದಾಳಮ್ಮ? ಬಾ. ಡಾಕ್ಟ್ರೆ, ಚಿನ್ನಿ ಹೇಗಿದ್ದಾಳೆ? ತೊಂದರೆ ಏನೂ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ಸಲೈನ್ ಕೂಡ ಮುಗಿತಾ ಬಂತು. ಔಷಧಿ ಎಲ್ಲ ಸರಿಯಾಗಿ ಕೊಟ್ಟು ರೆಸ್ಟ್ ಮಾಡೋ ಹಾಗೆ ನೋಡ್ಕೊಳ್ಳೋ ಹಾಗಿದ್ರೆ ಮನೆಗೆ ಕರ್ಕೊಂಡು ಹೋಗಿ. ಇಲ್ದಿದ್ರೆ ಒಂದಿನ ಇಲ್ಲೇ ಇರಬೇಕಾಗತ್ತೆ. ಇಲ್ಲ ಡಾಕ್ಟ್ರಪ್ಪ, ಚಿನ್ನಿನ ಸರಿಯಾಗಿ ನೋಡ್ಕೊಳ್ತೀನಿ. ಮನೆ ಕರ್ಕೊಂಡು ಹೋಗ್ತೀವಿ. ಸರಿ, ನಿಮ್ಮಿಷ್ಟ. ಇಲ್ಲಿ ನೋಡಿ, ಇದನ್ನ ನಾಳೆ ಬೆಳಿಗ್ಗೆ ಕೊಡಿ. ಇದು ಮಧ್ಯಾಹ್ನ ಊಟ ಆದ್ಮೇಲೆ ಕೊಡಿ. ಇದು ಸಂಜೆಗೆ. ಹೀಗೆ 3 ಹೊತ್ತು ಕೊಡ್ಬೇಕಮ್ಮ. ಸರಿ. ಔಷಧಿನ ತಪ್ಪದೆ ಕೊಡ್ಬೇಕು. ಒಂದು ವೇಳೆ ಜ್ವರ ಜಾಸ್ತಿ ಆದ್ರೆ ನನಗೆ ವಿಷಯ ತಿಳಿಸಿ, ಬಂದು ಇಂಜೆಕ್ಷನ್ ಕೊಡ್ತೀನಿ. ಸರಿ ಡಾಕ್ಟ್ರಪ್ಪ, ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯಲ್ಲ. ಇದ್ರಲ್ಲಿ ನಾನ್ ಮಾಡಿರೋ ಸಹಾಯ ಏನೂ ಇಲ್ಲಮ್ಮ. ತೊಂದರೆ ಆಗ್ತಿದ್ದ ಹಾಗೆ ಸಮಯಕ್ಕೆ ಸರಿಯಾಗಿ ನೀನ್ ಮಾಡಿರೋ ಪ್ರಥಮ ಚಿಕಿತ್ಸೆನೇ ನಿನ್ ತಂಗಿನ ಕಾಪಾಡಿರೋದು. ಡಾಕ್ಟ್ರೆ, ನಾವೇನು ಬರ್ತೀವಿ. ಒಳ್ಳೆಯದಾಗಲಿ. ಅಯ್ಯೋ, ಹೋಗ್ತಿದ್ದಾಳಲ್ಲ, ಇವಾಗ ಹೇಗೆ ಮಾತಾಡೋದು? ನಿಲ್ಲಿಸಿ ಮಾತಾಡೋಣ ಅಂದರೆ ಪಕ್ಕದಲ್ಲಿ ಅವಳ ಮಾವ ಬೇರೆ ಇದ್ದಾನೆ. ಈಗ ಹೇಗೆ ಮಾತಾಡಲಿ? ಏನ್ ಸರ್ಸು ಇದು? ಇವತ್ತು ನನ್ನ ತಂಗಿ ಜೀವಂತವಾಗಿದ್ದಾಳೆ ಅಂದ್ರೆ ನೀವೆಲ್ಲ ಮಾಡಿರೋ ಸಹಾಯನೇ ಕಾರಣ. ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ನಾವೇನ್ ಮಾಡಿದ್ವಿ ಸರ್ಸು? ನಿನ್ ಬುದ್ಧಿವಂತಿಕೆಯಿಂದ ನೀನೇ ಗಾಳಿಪಟ ನೋಡಿ ನಿನ್ ತಂಗಿ ಅಲ್ಲಿದ್ದಾಳೆ ಅಂತ ಯೋಚನೆ ಮಾಡಿ ನೀರಲ್ಲಿ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡು ನಿನ್ ತಂಗಿನ ನೀನೇ ಕಾಪಾಡಿದ್ದು ಸರ್ಸು. ಇಲ್ಲ ಅಣ್ಣ, ನೀವೆಲ್ಲ ನನ್ನ ಹತ್ರ ಬರ್ದೇ ಇದ್ದಿದ್ರೆ, ಎಲ್ಲರೂ ಸೇರಿ ಹುಡ್ಕೋಣ ಅಂತ ಹೇಳ್ದೆ ಇದ್ದಿದ್ರೆ ನಾನು ಅಳ್ತಾ ಅಲ್ಲೇ ಕೂತಿರ್ತಿದ್ನೇನೋ. ನನ್ನ ತಂಗಿ ನನಗೆ ಸಿಗ್ತಿರ್ಲಿಲ್ವೇನೋ. ನೀನ್ ನಮ್ಗೆಲ್ಲ ಎಷ್ಟು ಸಲ ಎಷ್ಟು ಸಹಾಯ ಮಾಡಿಲ್ಲ. ಈಗ ನೀನು ನೋವಲ್ಲಿದ್ರೆ ಊರಲ್ಲಿ ಯಾರಾದ್ರೂ ಸಂತೋಷವಾಗಿರ್ತಾರೇನಮ್ಮ? ನೀನ್ ಮಾಡಿದ ಪುಣ್ಯನೇ ಇವತ್ತು ನಿನ್ ತಂಗಿನ ಕಾಪಾಡಿದ್ದು. ಹೋಗಮ್ಮ, ತಂಗಿನ ಹುಷಾರಾಗಿ ನೋಡ್ಕೊಳಮ್ಮ.
ಇರೋ ವಿಷಯನ ಮಾತಾಡೋದಕ್ಕೆ ಚಾನ್ಸೇ ಸಿಗದೆ ಹೋಯ್ತಲ್ಲ. ಅಷ್ಟಕ್ಕೂ ಇವಳು ಏಕದಂತನ ಹತ್ರ ಮಾತಾಡಿದ್ಲೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಅಲ್ಲ, ಇವಳು ತಂಗಿ ನೀರಲ್ಲಿ ಬಿದ್ಲು. ಅದಕ್ಕೆ ಮುಂಚೆ ಇವಳು ಹುಡುಕಾಡ್ತಿದ್ಲು. ಅದಾದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಹಾಸ್ಪಿಟ್ಲಿಗೆ ಬಂದಮೇಲೆ ನಾನು ಇಲ್ಲೇ ಇದ್ದೀನಿ. ಹೀಗಿರುವಾಗ ಇವಳು ಏಕದಂತನ್ನ ಮೀಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಮೀಟ್ ಆಗಿರಲ್ಲ ಅನ್ಸುತ್ತೆ. ಅದರಲ್ಲಿ ಈಗ ಏಕದಂತ ಎಲ್ಲಿದ್ದಾನೆ? ಹಿಂದ ಮುಂದೆ ನೋಡ್ದೆ ಇಷ್ಟು ಜೋರಾಗಿ ಹೊಡೆದು ಬಿಟ್ರಲ್ಲ ಅಣ್ಣ. ಪೊಲೀಸವ್ರು ಕೊಡೋ 3rd ಡಿಗ್ರಿ ಕೂಡ ಇಷ್ಟು ಹಾರಿಬಲ್ ಆಗಿರಲ್ಲ. ಅಮ್ಮ, ನೀವು ನನಗೆ ಹೊಡೆದಿದ್ದು ಏಟಿಗೆ ನನಗೆ ನಡೆಯೋಕ್ಕಾಗತ್ತೋ ಇಲ್ವೋ ಅನ್ನೋ ಡೌಟ್ ಇತ್ತು. ಹುಷಾರ ಕರ್ಕೊಂಡು ಬಂದು ಬೋಟಲ್ಲೇ ಬಿಟ್ಟಲ್ಲ, ಸಂತೋಷ ಆಯ್ತು ಕಂದ. ತಗ ನಿನ್ ಫೋನ್ ಇಟ್ಕೋ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಬರೀ ಫೋನ್ ಹಿಡ್ಕೊಳಕ್ಕೂ ಕೈ ಎತ್ತಕ್ಕಾಗ್ತಿಲ್ವೇ? ಅಷ್ಟು ಜೋರಾಗಿ ಹೊಡೆದಿದ್ದೀರಲ್ಲೋ ಕಂದ. ನೀನೇ ಜೇಬಲ್ಲಿಟ್ಟು ಪುಣ್ಯ ಕಟ್ಕೋಪ. ಲೇ ರಂಗ, ಇವನ್ನ ತಗೊಂಡೋಗಿ ಆ ಕಡೆ ದಡಕ್ ಹಾಕೋ. ಏಯ್, ನಿಜವಾಗ್ಲೂ ನಮ್ಮ ಸರಸು ನಿಮ್ಮ ಮನೆಗೆ ಬಂದಿಲ್ಲ? ಬಂದಿದ್ಲಪ್ಪ. ಇಷ್ಟು ಹೊಡೆತ ತಿಂದ ಮೇಲೂ ಯಾರಾದರೂ ಸುಳ್ಳು ಹೇಳ್ತಾರ? ಬೇಕಾದ್ರೆ ಆ ಹುಡುಗಿರೇ ಕೇಳು ಅಮ್ಮ. ಈ ಏಕದಂತ ಎಲ್ಲಿ ಹೋದ್ನೋ ಏನೋ. ಅಣ್ಣ, ನೀನ್ಯಾಕೆ ಇಲ್ಲಿಗೆ ಬಂದೆ? ಹೊರಗಡೆ ಬರಬೇಡ ಅಂತ ಹೇಳಿದ್ದೆ ತಾನೆ? ನೀನು ಎಷ್ಟೊತ್ತಾದರೂ ಬರ್ದಿರೋದು ನೋಡಿ ಆ ಏಕದಂತ ನಿನ್ನ ಎಲ್ಲಿ ನೋಡ್ಬಿಟ್ಟು ನಾನು ಟೆನ್ಷನ್ಗೆ ಬಂದ್ಬಿಟ್ಟೆ ಕಣೋ. ನಿನ್ಗವ್ನು ಸಿಗ್ಲಿಲ್ಲ ತಾನೆ? ಇಲ್ಲ ಅಣ್ಣ. ಸರಸ್ವತಿ ನೋಡ್ಕೊಂಡು ಅವಳು ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಹೋಗ್ಲಿಲ್ವ ನೀನು? ಅಲ್ಲಿ ಸರಸ್ವತಿನ ಮೀಟ್ ಆದರೆ ನಿನ್ನ ವಿಷಯ ಹೇಳ್ಬಿಡ್ತಾಳಲ್ಲ ಅವಳು. ಅವರಿಬ್ರು ಮೀಟ್ ಆಗೋಕೆ ಚಾನ್ಸೇ ಇಲ್ಲ ಅಣ್ಣ. ಸರಸ್ವತಿ ತಂಗಿ ನದಿಗೆ ಬಿದ್ದು ಹೋಗಿದ್ಲು ಅಂತ ಅವಳು ಇಷ್ಟೊತ್ತು ಹಾಸ್ಪಿಟ್ಲಲ್ಲೇ ಇದ್ಲು. ಅಯ್ಯೋ ಹೌದಾ? ಈಗ ಹುಡುಗಿ ಹೇಗಿದ್ದಾಳೆ? ಶೀ ಈಸ್ ಫೈನ್ ಅಣ್ಣ. ಈಗ ಏಕದಂತನ ಬಗ್ಗೆ ತಿಳ್ಕೋಬೇಕು. ಮನೆಗೆ ಹೋದ್ರೆ ಸರಸ್ವತಿ ಸಿಗೋಕೆ ಚಾನ್ಸೇ ಇಲ್ಲ. ಅದಕ್ಕೆ ಊರಲ್ಲೇ ಎಲ್ಲೋ ಹುಡುಕಾಡ್ತಿರ್ತಾನೆ. ಏನೋ ಸರಸ್ವತಿ ಬರೋ ತನಕ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ಬೋದಿತ್ತಲ್ವಾ? ಯಾವ ಕೆಲಸ ಆದರೂ ಅವನೇ ಹೋಗ್ತಾನೆ ಹೊರತು ನನ್ನ ಹತ್ರನೇ ಬರ್ತಾರೆ ಅಂತ ಕಾಯ್ತಾ ಕೂರೋ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಅವನು. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಅಂತ ಮನೆಗೆ ವಾಪಸ್ ಹೋಗಿದ್ರು ಹೋಗಿರ್ಬೋದು. ಮೊದಲು ನದಿ ತೀರದ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಲ್ಲಿ ಕಾಣಿಸ್ಲಿಲ್ಲ ಅಂದರೆ ಆಮೇಲೆ ಹುಡ್ಕೋಣ. ಕರೆಕ್ಟ್, ಬಾ. ಅಮ್ಮ, ಹೊಡೆದು ಬಿಟ್ರಲ್ಲ ದೇವ್ರೇ. ಅಮ್ಮ, ಅಮ್ಮ, ಈ ಸರಸ್ವತಿನ ಸಾಧಾರಣ ಹಳ್ಳಿ ಹುಡುಗಿ ಅಂತ ಅನ್ಕೊಂಡಿದ್ದೆ. ಅಮ್ಮ, ಅಮ್ಮ, ಊರವ್ರ ಕೈಲಿ ನನ್ನ ಸಿಕ್ಕಾಕ್ಸಿ ಈ ಗತಿ ತಂದಿಟ್ಬಿಟ್ಲಲ್ಲ ಅಮ್ಮ. ತೇಜ ಸರು, ರಾಹುಲ್ ಸಾರು ಇಬ್ರು ಇಲ್ಲೇ ಇದ್ದಾರೆ. ಅಮ್ಮ, ಏಕದಂತ ಬೋಟಲ್ಲಿ ಇದ್ದಾನೆ ಅಣ್ಣ. ಎಲ್ಲೋ? ಅಯ್ಯೋ, ಹೋಗ್ಬೇಡ ಅಣ್ಣ, ನೋಡ್ಬಿಡ್ತಾನೆ. ರಾಹುಲ್ ಸರು, ತೇಜ ಸರ್ ಇಲ್ಲಿ ಹಾಕಿದ್ದಾರೆ. ಸರಸ್ವತಿನ ಕರ್ಕೊಂಡು ಬರಕ್ಕೆ ಮೇಡಮ್ ಅವರೇ
ನನ್ನ ಸಪೋರ್ಟ್ ಕಳ್ಸಿರ್ತಾರ. ಸರಸ್ವತಿನ ಕರ್ಕೊಂಡು ಹೋಗೋದಕ್ಕೆ ಹೇಗೂ ಆಗಲ್ಲ. ಇವ್ರು ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೋ ಏನೋ. ಅಮ್ಮ, ಇಲ್ಲೇ ಇದ್ರಲ್ಲ ಅವರು, ಕಾಣಿಸ್ತಾ ಇಲ್ವೇ? ಕೊಟ್ಟಿದ್ದಾರಲ್ಲ, ಕೊಟ್ಟಿದ್ದು ಏಟಲ್ಲಿ 4 ಏಟು ತಲೆಗೂ ಬಿತ್ತಲ್ಲ. ಮೆದುಳು ಸಖತ್ ಡಿಸ್ಟರ್ಬ್ ಆಗಿ ಇರೋದು ಇಲ್ಲದೆ ಇರೋ ಹಾಗೆ, ಇಲ್ಲದೆ ಇರೋದು ಇರೋ ಹಾಗೆ ಕಾಣಿಸ್ತಾ ಇದೆ. ಅಮ್ಮ, ಹೌದು, ಇವರೆಲ್ಲ ಸೇರಿ ಏಕದಂತ ಯಾಕೆ ಹೊಡೆದಿದ್ದಾರೆ? ಯಾಕೋ ಗೊತ್ತಿಲ್ಲ ಅಣ್ಣ, ಏನು ತರಲೆ ಕೆಲಸ ಮಾಡಿದ್ನೋ ಏನೋ. ಆದರೂ ಇದು ಒಂಥರ ಒಳ್ಳೇದೇ ಬಿಡು. ಇನ್ನೊಂದು ಸಲ ಅಮ್ಮ ಕಳಿಸಿದ್ರು ಇವನು ಊರಿಗೆ ಬರೋ ಧೈರ್ಯ ಮಾಡಲ್ಲ. ಬಾ ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಬಂದಾಗ ವಾತಾವರಣ ಪ್ರಶಾಂತವಾಗಿದೆ ಅನ್ಕೊಂಡಿದ್ದೆ. ಇಷ್ಟು ಘೋರವಾಗಿದೆ ಅನ್ಕೊಂಡಿರ್ಲಿಲ್ಲ ಅಮ್ಮ. ಆ ಹುಡುಗಿನ ನಮ್ಮ ವಾಗ್ದೇವಮ್ಮ ಕರ್ಕೊಂಡು ಬಂದಿದ್ದು. ಅಷ್ಟಕ್ಕೂ ಸರ್ಸೂನಿ ಯಾಕೆ ಕರ್ಕೊಂಬರಕ್ ಹೇಳ್ತಾರೆ? ಏನೋ ನನಗೆ ಹೇಗಮ್ಮ ಗೊತ್ತಾಗುತ್ತೆ. ಮೊನ್ನೆ ಅಷ್ಟೇ ಸರಸ್ವತಿ ಅವ್ರು ನೋಡಕ್ ಬಂದಿದ್ಲು. ಈಗ ಅವರು ಸರಸ್ವತಿನ ಕರ್ಕೊಂಡು ಬಾ ಅಂತ ನನ್ನನ್ನು ಕಳ್ಸಿದ್ದಾರೆ. ಇವಳು ವಾಗ್ದೇವಿನ ನೋಡಕ್ಕೆ ಯಾಕೆ ಹೋಗಿದ್ಲು? ಇವಳನ್ನ ಕರ್ಕೊಂಡ್ ಬಾ ಅಂತ ವಾಗ್ದೇವಿ ಯಾಕೆ ಯಾರನ್ನೋ ಕಳಿಸ್ತಾಳೆ? ನನಗ್ ತಿಳಿದೆ ಇಷ್ಟು ಕತೆ ನಡೆಸ್ತಿದ್ದಾಳೆ. ಇವಳು ಏನ್ ಮಾಡಕ್ ಹೊರಟಿದ್ದಾಳೆ? ಇದೇನು ಸರ್ಸು ಮಾಡಿರೋ ಕೆಲ್ಸಕ್ಕೆ ಮನೇಲಿ ಕೂಗಾಡ್ತಾಳೆ ಅನ್ಕೊಂಡ್ರೆ ಇಲ್ಲಿ ಒಂದು ಮಾತಾಡ್ದೆ ಹೀಗ್ ಕೂತಿದ್ದಾಳಲ್ಲ. ಮುಖದಲ್ಲಿ ಕೋಪ ನೋಡ್ತಾ ಇದ್ರೆ ಒಳಗಡೆ ಬೆಂಕಿ ಹತ್ತಿ ಉರಿತಾ ಇರ್ಬೇಕು. ಈಗೇನಾದ್ರೂ ಸರ್ಸು ಬಂದ್ರೆ ಅಗ್ನಿ ಪರ್ವತ ಸುಡೋ ಹಾಗೆ ಸುಟ್ಟು ಹೋಗ್ತಾಳೆ. ಈ ಚಾನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಕೋಪನ ಇನ್ನೂ ಜಾಸ್ತಿ ಮಾಡ್ಬೇಕು. ಏನಮ್ಮ ಇದು? ಸರ್ಸು ಇಂಥ ಕೆಲಸ ಮಾಡಿದಾಳಲ್ಲ. ನಿನ್ ಹತ್ರ ಒಂದ್ ಮಾತು ಹೇಳ್ದೆ ಅವ್ರು ಯಾರನ್ನೋ ನೋಡಕ್ ಹೋಗುದು ಅಂದ್ರೆ ಏನು? ಅವರು ಇವಳನ್ನ ನೋಡಕ್ ಬರೋದು ಅಂದ್ರೆ ಏನು? ಯಪ್ಪ, ಇವಳು ಸಾಮಾನ್ಯದವಳಲ್ಲ. ನೀನು ಗೊತ್ತಿಲ್ದೆ ಏನೋ ದೊಡ್ಡ ಪಿತೂರಿ ನಡೆಸ್ತಾ ಇರ್ಬೇಕಮ್ಮ. ಆದ್ರೆ ಅವಳು ಮಾಡಿರೋ ಕೆಲ್ಸಕ್ಕೆ ಜುಟ್ ಹಿಡ್ದು 4 ಬಿಗ್ದು ಮನೇಲೆ ಬಿದ್ದಿರು ಅಂತ ಹೇಳ್ತೀಯ ಅನ್ಕೊಂಡ್ರೆ ಹೀಗ್ ಕೂತಿದ್ಯಲ್ಲಮ್ಮ. ಅವಳಿಗೆ ಹೊಡಿಯೋದು ಬೈಯೋದು ಸಾಕಾಗಲ್ವೇ? ಇಲ್ಲಿಗ್ ಬರ್ಲಿ, ಅವಳಿಗೆ ಬೇಕಾಗಿರೋದನ್ನ ಕೊಟ್ಬಿಡ್ತೀನಿ. ಆದ್ರೆ ಈಗ ನನ್ನ ಚಿಂತೆ ಎಲ್ಲ ನಿನ್ ಬಗ್ಗೆ ಕಣೆ. ನನ್ ಬಗ್ಗೆ ಯಾಕಮ್ಮ ಚಿಂತೆ? ಯಾಕಂತೀಯಲ್ಲೇ? ನಿನಗ್ ಮದ್ವೆ ಮಾಡ್ಬೇಕು. ಮದ್ವೆಗೆ ದುಡ್ಡು ಒಡವೆ ಬೇಕು. ನಮ್ಮ ಹತ್ರ ನಿನ್ನಪ್ಪ ಸಂಪಾದಿಸಿದ ಆಸ್ತಿ ಏನು ಇಲ್ವೇ? ನಿಮ್ಮಪ್ಪ ನಾಟಕ ಮಾಡ್ಕೊಂಡ್ ತರೋ ದುಡ್ಡು ಹೊಟ್ಟೆಗೆ ಸಾಕಾಗಲ್ವೇ? ನಿನಗ್ ಮದ್ವೆ ಹೇಗ್ ಮಾಡೋದು? ಆದ್ರೆ ಅರುಣ್ ಪ್ರಸಾದ್ ಅವ್ರು ಕೊಟ್ಟು ಹೋಗಿರೋ ಅವಳ ತಾಯಿ ಒಡವೆ ಇದೆಯಲ್ಲ, ಆ ಒಡವೆ ವಿಷಯ ಸರ್ಸು ಗೊತ್ತಿಲ್ಲ. ಅದ್ರಲ್ಲೇ ನಿನ್ ಮದ್ವೆ ಮಾಡ್ಬೋದು ಅನ್ನೋ ಧೈರ್ಯದಲ್ಲಿದ್ದೀನಿ. ಮಾಡು, ಅದಕ್ಕೇನ್ ತೊಂದ್ರೆ? ಮತ್ತೆ ಏನು ಅಂತ ಕೇಳ್ತಿದ್ಯಲ್ಲೇ? ಇವಾಗ ಇವಳು ಅರುಣ್ ಪ್ರಸಾದ್ ಅವ್ರ ಮನೆಗೆ ಹೋಗಿದ್ಲಾ? ಅವರು ಇವಳು ನೋಡ್ಕೊಂಡು ಬಂದಿದ್ರಲ್ಲ. ಇನ್ನು ಇದೇ ಆಟ ನಡೀತಿತ್ತು ಅನ್ಕೋ. ಯಾವತ್ತೋ ಒಂದಿನ ಈ ಒಡವೆ ವಿಷಯ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಆಗ ನನ್ನ ಅಮ್ಮನ ಒಡವೆ ನನಗೆ ಕೊಡು ಅಂದ್ರೆ ನಮ್ ಕತೆ ಏನೇ? ಕೇಳಿದ್ರೆ ಕೊಟ್ಬಿಡಕ್ಕಾಗತ್ತೇನು? ನಾನು ಒಪ್ಕೊಳ್ಳಲ್ಲ, ನನಗ್ ಬೇಕದು. ನನಗೂ ಬೇಕು ಕಣೆ. ಆ ಒಡವೆ ಇಟ್ಕೊಂತಾನೆ ನಿನ್ ಮದ್ವೆ ಮಾಡ್ಬೇಕು. ಏನೋ ಒಂದ್ ಮಾಡಮ್ಮ. ಇಲ್ಲ ಅಂದ್ರೆ ನಾನ್ ಮದ್ವೆ ಮಾಡ್ಕೊಳ್ದೆ ಜೀವನ ಪೂರ್ತಿ ಹೀಗೆ ವಿಡಿಯೋ ಮಾಡ್ಕೊಂಡ್ ಬದುಕಕ್ಕಾಗತ್ತಾ? ಅಂತ ಕರ್ಮ ನಿನಗ್ಯಾಕೆ ಬರಕ್ ಬಿಡ್ತೀನಿ? ಏನೋ ಒಂದು ಮಾಡ್ತೀನಿ. ಆದ್ರೆ ಏನ್ ಮಾಡಿದ್ರು ಹೇಗಿರ್ಬೇಕು ಅಂದ್ರೆ ಅವಳು ಈ ಮನೆ ಬಿಟ್ಟು ಹೋಗ್ಬೇಕು.
ಮತ್ತೆ ನಿಮ್ಮಪ್ಪ ಕರೆದ್ರು ಬರಬಾರ್ದು, ಹಾಗಿರ್ಬೇಕು. ಯೋಚನೆ ಮಾಡ್ತೀನಿ. ಮೊದಲು ಅವಳು ಮನೆಗೆ ಬರಲಿ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೆಲ್ಸಕ್ಕೆ ಬಾರದೇ ಇರುವಂಥ ವಿಷಯಕ್ಕೂ ಅಪ್ಡೇಟ್ ಮಾಡಿ ಫೋನ್ ಮಾಡ್ತಾನೆ ಇರ್ತಾನೆ. ಈಗ ಅವಶ್ಯಕತೆ ಇದೆ ಅಂತ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ. ಈ ಏಕದಂತ ದಿನಕ್ಕೂ ಯೂಸ್ಲೆಸ್ ಆಗ್ತಾ ಇದ್ದಾನೆ. ಇಡಿಯಟ್. ಆಟೋಲ್ ಯಾರು ಬಂದ್ರಪ್ಪ? ಅಮ್ಮ, ಆಗ್ಲೇ ರೇಂಜ್ ಚೇಂಜ್ ಆಗಿದೆ. ಮಾಡ್ತೀನಿ ಅವಳಿಗೆ. ಅಮ್ಮ ಅಮ್ಮ ಅಮ್ಮ, ಏನಾಯ್ತು ನಿನಗೆ? ಏನಾಯ್ತಾ? ಬಂದು ನೋಡು, ನಿನ್ಗೆ ಗೊತ್ತಾಗತ್ತೆ. ಅವಳಿಗೆಲ್ಲ ಗೊತ್ತಾಗಿರ್ಬೇಕಮ್ಮ. ಹೊರಗಡೆಯಿಂದ ಮನೆಗ್ ಬರ್ಬೇಕು ಅಂದ್ರೆ ಕಳ್ಳಿ ಬರೋ ಹಾಗೆ ಹೆದರ್ತಾ ಬರ್ತಿದ್ಲಲ್ಲ, ಇವತ್ತು ದಿಮಾಕಿಂದ ಆಟೋದಲ್ಲಿ ಬಂದಿದ್ದಾಳೆ. ಆಟೋದಲ್ಲಿ ಬಂದಿದ್ದಾಳ? ಹೌದಮ್ಮ, ನನ್ನ ಅಮ್ಮಂದು ಒಡವೆಗಳಿದಾವೆ, ನನಗೇನ್ ಕಮ್ಮಿ ಅಂತ ಕೊಬ್ಬಿಂದ ಬರ್ತಿದ್ದಾಳೇನೋ. ಈಗ ಬಂದು ಕೇಳಿದ್ರೆ ಏನ್ ಮಾಡ್ತೀಯಮ್ಮ? ಯಾಕೆ ಅವಳಗ್ ಕೊಡ್ತೀನಿ, ಬಂದು ಕೇಳಿ ಇಲ್ಲಿಂದ ಓಡಿಸ್ತೀನಿ. ಈಗ ಎಲ್ಲಿದ್ದಾಳೆ? ಮೊದ್ಲು ಕೊಡ್ಬೇಕಾಗಿರೋದೆಲ್ಲ ಸರಿಯಾಗಿ ಕೊಟ್ಟು ಆಮೇಲೆ ಮಾಡ್ತೀನಿ, ನೋಡಿ. ಇದೇನಮ್ಮ, ಆ ಹುಚ್ಚಿನ ಆಟೋದಿಂದ ಇಳಿಸಿ ಹೀಗೆ ಕರ್ಕೊಂಡ್ ಬರ್ತಿದಾರಲ್ಲ? ಹಾಗೆ ಹಿಡ್ಕೊಂಡ್ ಬರ್ತಿದ್ದೀರಲ್ಲ, ಯಾವ ರೋಗ ಬಂದಿದೆ ಇವಳಿಗೆ? ಮುಚ್ಚ ಬಾಯಿ. ಯಾವಾಗ್ಲೂ ಏನೋ ಒಂದು ಅಪಶಕನ ನುಡಿಯೋದು ಬಿಟ್ಟು ಒಳ್ಳೆ ಮಾತೆ ಬರಲ್ವಾ ನಿನ್ನ ಬಾಯಲ್ಲಿ? ಇಷ್ಟೆಲ್ಲ ನಿಮ್ಮಿಂದನೇ ಆಗಿದ್ದು. ಮನೇಲಿ ಇಬ್ಬರಿದ್ದೀರಾ. ಬುದ್ಧಿ ತಿಳಿದಿರೋ ಮಗು ಒಬ್ಳು ಮನೇಲಿದ್ದಾಳೆ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಳಕ್ಕಾಗಲ್ವಾ? ಏನಯ್ಯ ನನ್ ಮೇಲೆ ರೇಗ್ತಾ ಇದ್ಯಾ? ಅವಳ ತಂಗಿನ ನೋಡ್ಕೊಳ್ಳೋದ್ ಬಿಟ್ರೆ ನಮಗ್ ಬೇರೆ ಕೆಲ್ಸ ಇಲ್ವಾ? ಹೋಗ್ಲಿ, ಈಗ ಏನಾಯ್ತು ಅಂತ ನನ್ ಮೇಲೆ ಎಗರಾಡ್ತಿದ್ಯಾ? ಏನಾಯ್ತಾ? ಚಿನ್ನಿಗಾಗಿರೋ ತೊಂದರೆಗೆ ಇಡೀ ಊರೇ ಬಂದು ಸೇರಿತ್ತು. ಆದ್ರೆ ನಿಮಗ್ ಮಾತ್ರ ಏನೂ ಗೊತ್ತಿಲ್ವಾ? ಗಾಳಿಪಟ ಹಿಡಿಯೋಕ್ ಹೋಗಿ ನದಿಲ್ ಬಿದ್ದಿದ್ಲು. ಸಮಯಕ್ಕೆ ಸರಿಯಾಗಿ ಸರ್ಸು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಎಷ್ಟೊತ್ತಿಗೆ ಚಿನ್ನಿ ಜೀವಂತವಾಗಿರ್ತಿರ್ಲಿಲ್ಲ. ಹೋಗಿದ್ರೆ ದರಿದ್ರ ಕಳಿತಿತ್ತು. ನಾಗಮಣಿ, ನೀನ್ ಬಿಡಮ್ಮ. ದಿನಕ್ಕೂ ರಾಕ್ಷಸಿ ಆಗಾಡ್ತಾ ಇದ್ದಾಳೆ. ಇಲ್ಲಿ ಮಗು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಮನೆಗೆ ಬಂದ್ರೆ ಸಹಾನುಭೂತಿ ತೋರಿಸೋದು ಬಿಟ್ಟು ಬಾಯಿಗೆ ಬಂದ ಹಾಗೆ ಹೇಗೆ ಮಾತಾಡ್ತಾ ಇದ್ದಾಳೆ ನೋಡಮ್ಮ. ಇದೇನು, ಅಮ್ಮ ಸರ್ಸುಗ್ ಬೈತಾಳೆ ಅಂತ ಆಸೆಯಿಂದ ಬಂದ್ರೆ ಅವಳೇ ಬೈಸ್ಕೊತಾ ಇದ್ದಾಳಲ್ಲ? ಸರ್ಸುನ ಕೆಲ್ಸಕ್ಕೆ ಕಳ್ಸೋಕ್ ಗೊತ್ತಾಗುತ್ತೆ, ದುಡ್ಕೊಂಬಂದಿದ್ದ ದುಡ್ಡನ್ನ ಖರ್ಚು ಮಾಡಕ್ ಗೊತ್ತಾಗುತ್ತೆ. ಆದ್ರೆ ಸರ್ಸು ಇಲ್ದೇ ಇದ್ದಾಗ ಚಿನ್ನನ ನೋಡ್ಕೊಳಕ್ ಮಾತ್ರ ನಿನಗೆ ಸಮಯ ಇಲ್ಲ. ಮಾವಯ್ಯ, ಅತ್ತೆನ ಏನು ಬೈಬೇಡಿ. ಇದರಲ್ಲಿ ಅತ್ತೆ ತಪ್ಪೇನೂ ಇಲ್ಲ. ನಾನೇ ಚಿನ್ನಿ ಗಾಳಿಪಟ ಬೇಕು ಅಂದ್ಲು ಅಂತ ಕೊಟ್ಟಿದ್ದೆ. ಆಡೋ ಅಷ್ಟು ಹೊತ್ತು ಆಡಿ ಆಮೇಲೆ ಒಳಗಡೆ ಹೋಗು ಅಂದಿದ್ದೆ. ನಾನೇ ಚಿನ್ನಿ ಕೈ ಕೊಟ್ಟು ದೊಡ್ಡಯ್ಯನ ಮನೆಗೆ ಹೊರಟೋದೆ. ಆಗ ಚಿನ್ನಿ ಗಾಳಿಪಟ ಹಾರಿಸ್ತಾ ಹೋಗಿ ನೀರಲ್ಲಿ ಬಿದ್ದಿತ್ತು. ತಪ್ಪೆಲ್ಲ ನಂದೇ ಮಾವಯ್ಯ. ಕೇಳಿಸ್ಕೊಂಡ ಇದೇ ವಿಷಯ. ಹಿಂದೆ ಮುಂದೆ ತಿಳ್ಕೊಳ್ದೆ ಸುಮ್ನೆ ನನ್ ಮೇಲೆ ಹಾರಾಡ್ಬೇಡ.
ಅಷ್ಟಕ್ಕೂ ಯಾವ ಮುಹೂರ್ತದಲ್ಲಿ ಈ ದರಿದ್ರನ್ ಮನೆಗ್ ಕರ್ಕೊಂಡ್ ಬಂದಿದ್ಯೋ ಆಗಿಂದ ನಿನ್ನ ಹತ್ರ ಬೈಸ್ಕೊಳ್ಳೋದೇ ಆಯ್ತು ನನಗೆ. ಯಾವತ್ತಾದ್ರೂ ನನ್ನ ಹತ್ರ ಖುಷಿಯಾಗಿ ಮಾತಾಡಿದೀರಾ? ಎಲ್ಲೋಡಿ ಈ ದರಿದ್ರಗಳು ಯಾವತ್ತು ತೊಲಗುತ್ತೋ ಆವತ್ ನನಗೆ ಒಳ್ಳೆ ದಿನ ಬರೋದು. ನೀನು ಬದಲಾಗಲ್ವೇ? ಛೀ, ನಾನು ನಿನ್ನ ಹತ್ರ ಮಾತಾಡೋದೇ ದಂಡ. ಬಾರಮ್ಮ, ಬಾ. ಚಿನ್ನಿ ಬಾ. ಇದೇನಮ್ಮ ಹೀಗಾಯ್ತು? ನಿನಗ್ ಬಂದಿರೋ ಕೋಪಕ್ಕೆ ಅವಳಿಗೆ 4 ಬಾರಿಸ್ತೀಯ ಅನ್ಕೊಂಡ್ರೆ ನೀನೇ ಬೈಸ್ಕೋಬೇಕಾಯ್ತಲ್ಲಮ್ಮ. ಅವಳ ತಂಗಿ ಸಾಯ್ಬೇಕಾದ ಅವಳನ್ನ ಬದುಕ್ಸಿದ್ಲು ಕಣೆ. ಇದ್ರೂ ಎಲ್ಲಿಗೆ ಹೋಗ್ತಾಳೆ? ಇವತ್ತಿನಿಂದ ಅವಳನ್ನ ಮನೆಯಿಂದ ಹೇಗೆ ಹೊರಗಾಕ್ಬೇಕು ಅನ್ನೋದೇ ನನ್ನ ಕೆಲಸ. ವಾಗ್ದೇವಿ, ಕಾಫಿ. ಏನಾಯ್ತು ವಾಗ್ದೇವಿ, ಯಾಕೆ ಹಾಗಿದೆಯಾ? ಏನಿಲ್ಲಕ್ಕ, ಯಾವಾಗಲೂ ಇರೋ ಹಾಗೆ ವರ್ಕ್ ಟೆನ್ಷನ್. ಹೊಸ ಬ್ರಾಂಚ್ ಓಪನ್ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈವ್ನಿಂಗ್ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ರಾತ್ರಿ ಊಟಕ್ಕೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ಆದ್ರೂ ಟೈಮ್ಗೆ ಸರಿಯಾಗಿ ಊಟ ಮಾಡ್ತೀಯಾ? ಏನೋ ಇತ್ತೀಚೆಗೆ ಊಟ ತಿಂಡಿ ಮೇಲೆ ಗಮನನೇ ಇರಲ್ಲ ನಿನ್ಗೆ. ಏನೋ ಯೋಚಿಸ್ತಾ ಇರ್ತೀಯ, ಎಲ್ಲೋ ಇರ್ತೀಯ. ಇತ್ತೀಚೆಗೆ ನಿನ್ಗೆ ಮರುವು ಹೆಚ್ಚಾಗ್ತಿದೆ. ಹಾಗೇನಿಲ್ಲಕ್ಕ. ಚಿಕ್ಕವಳಿದ್ದಾಗಿಂದ ನನ್ನ ತಂಗಿನ ಹತ್ರದಿಂದ ನೋಡಿದ್ದೀನಿ. ಯಾವಾಗ ಹೇಗಿರ್ತಾಳೆ, ಏನು ಯೋಚನೆ ಮಾಡ್ತಾಳೆ ನನಗ್ ಗೊತ್ತಾಗಲ್ವಾ? ಒಂದ್ ಕಾಲದಲ್ಲಿ ನಿನ್ ಮೌನದಲ್ಲೂ ಪ್ರಶಾಂತತೆ, ಆತ್ಮವಿಶ್ವಾಸ ಕಾಣಿಸ್ತಿತ್ತು. ಈಗ ಅದೇ ಮೌನದಲ್ಲಿ ಏನೋ ಒಂದು ಗೊಂದಲ ಕಾಣಿಸ್ತಾ ಇದೆ, ಯಾವುದೋ ನೋವು ಕಾಣಿಸ್ತಾ ಇದೆ. ನೀನು ಚಿಕ್ಕವಳೇ ಆಗಿರಬಹುದು, ಆದ್ರೆ ನಿನಗೆ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ ವಾಗ್ದೇವಿ. ಅನಾವಶ್ಯಕ ವಿಷಯದ ಬಗ್ಗೆ ಯೋಚನೆ ಮಾಡಿ ನಿನ್ ಮನಸ್ಸು, ಆರೋಗ್ಯ ಹಾಳು ಮಾಡ್ಕೋಬೇಡ. ನೀನ್ ಚೆನ್ನಾಗಿದ್ರೆ ಈ ಮನೇನೂ ಚೆನ್ನಾಗಿರೋದು. ಅಕ್ಕ, ನಾನಿಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ಗಳ ಎಜುಕೇಷನ್ ನೋಡ್ಕೊಳ್ತೀನಿ. ಅವ್ರಿಗೋಸ್ಕರ ಹಾಸ್ಟೆಲ್ಸ್ ನಡೆಸ್ತೀನಿ. ಎಲ್ಲರೂ ಇಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ನಾನು ನನ್ನ ಆರೋಗ್ಯ ನಾನು ನೋಡ್ಕೊಳ್ಳಲ್ವಾ? ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮನೇನ, ಮಕ್ಕಳನ್ನ ಹುಷಾರಾಗಿ ನೋಡ್ಕೊ. ಓಕೆನಾ? ಜವಾಬ್ದಾರಿನ ನಿಭಾಯಿಸಿದ ಮಾತ್ರಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತಲ್ಲ ವಾಗ್ದೇವಿ. ನೀನು ಹೇಗಿದೆಯಾ ಅನ್ನೋದು ನಿನಗೆ ಗೊತ್ತಾಗ್ತಿಲ್ವೇನೋ, ಆದರೆ ನನಗೆ ಗೊತ್ತಾಗ್ತಿದೆ. ನಿಮ್ ತಂದೆ ವಯಸ್ಸಲ್ಲಿರೋ ದೊಡ್ಡಯ್ಯನೇ ಕ್ಷಮಿಸಿ ಅಂತ ನಿಮ್ಮನೆ ಬಾಗ್ಲಿಗೆ ಬಂದ್ರೆ ಅವ್ರ ವಯಸ್ಸಿಗೂ ಮರ್ಯಾದೆ ಕೊಡದೆ ಹೊರಗೆ ಹೋಗು ಅಂದ್ರಲ್ಲ, ಇದೆಂತ ಸಂಸ್ಕಾರ? ಮೇಲಿಂದ ದೇವ್ರು ಎಲ್ಲ ನೋಡ್ತಾನೆ ಇರ್ತಾನೆ ವಾಗ್ದೇವಮ್ಮ. ತಪ್ಪು ಮಾಡೋರನ್ನ ಕ್ಷಮಿಸಲ್ಲ. ಮಾಡಿರೋ ತಪ್ಪಿಗೆ ನೀವು ಸರಿಯಾದ ಶಿಕ್ಷೆ ಅನುಭವಿಸ್ತೀರಾ. ಸರಸ್ವತಿ, 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 ಎಷ್ಟು ಇರಿಟೇಟ್ ಮಾಡ್ತಾ ಇದೆಯೇ ನೀನು. ನನ್ನ ಬಗ್ಗೆ ಏನು ಗೊತ್ತಿದೆ ಅಂತ ನೀನು ಇಷ್ಟೆಲ್ಲ ಮಾತಾಡ್ ಹೋದೆ. ಈಗೇನೋ ಆ ದೊಡ್ಡ ಮನುಷ್ಯನ ಕಣ್ಣಲ್ಲಿ ನೀರು ನೋಡಿ ನಾನು ಮನುಷ್ಯತ್ವನೇ ಇಲ್ದಿರೋಳು, ಕಲ್ಲು ಹೃದಯದವಳು ಅಂತ ಅರ್ಥನೇ ಇಲ್ಲದೆ ಮಾತಾಡ್ದೆ ಅಲ್ವಾ? ನೀನ್ ಯಾರೇ ಮಾತಾಡೋದಕ್ಕೆ? ನಿನಗೇನೇ ಗೊತ್ತು ನನ್ನ ಜೀವನದ ಬಗ್ಗೆ? ನಿನಗೇನು ಗೊತ್ತು ನಾನು ಅನುಭವಿಸಿರೋ ಮೆಂಟಲ್ ಟಾರ್ಚರ್ ಬಗ್ಗೆ? ನಿನ್ನ ಹತ್ರ ನಾನು ಮಾತಾಡಲೇಬೇಕು. ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ದು ತಪ್ಪು ಅಂತ ನಾನು ಅರ್ಥ ಮಾಡಿಸ್ಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕೋದು.
ಇವತ್ತೇನೋ ನಮ್ಮ ಅದೃಷ್ಟ ಚೆನ್ನಾಗಿತ್ತಮ್ಮ. ಆದ್ರೆ ನಡಿಬಾರ್ದೇನಾದ್ರೂ ನಡೆದಿದ್ರೆ ಸಹಿಸ್ಕೊಳಕ್ಕಾಗ್ತಿತ್ತಾ? ಈಗ್ಲೂ ನನ್ನ ಎದೆ ಜೋರಾಗಿ ಹೊಡ್ಕೋತಿದೆ ಮಾವಯ್ಯ. ಈಗ್ಲೂ ಚಿನ್ನಿ ನೀರಲ್ಲಿ ಮುಳುಗ್ ಹೋಗ್ತಿದ್ದ ದೃಶ್ಯ ನನ್ನ ಕಣ್ಮುಂದೆನೆ ಬರ್ತಿದೆ. ಚಿನ್ನಿಗೇನಾದ್ರೂ ಆಗಿದ್ರೆ ಖಂಡಿತ ನಾನು ಉಳಿತಿರ್ಲಿಲ್ಲ ಮಾವಯ್ಯ. ಅವಳ ಜೊತೆ ನಾನು ಹೊಟ್ಟೋಗ್ತಿದ್ದೆ. ಇಲ್ಲಮ್ಮ, ಕನ್ಸಲ್ ಕೂಡ ಮಾತಾಡ್ಬೇಡಮ್ಮ. ಹೋಗಿರೋ ನನ್ನ ತಂಗಿನ ನಾನು ನಿಮ್ಮಿಬ್ಬರಲ್ಲಿ ನೋಡ್ತಾ ಬದುಕ್ತಾ ಇದ್ದೀನಿ. ಅದೇ ನಿಮಗೇನಾದ್ರೂ ಆದ್ರೆ ನಾನು ಬದುಕೋದೇ ಇಲ್ಲಮ್ಮ. ಅವ್ರು ಹೋದ್ರೆ ದರಿದ್ರ ಕಳಿತು ಅನ್ಕೊಳ್ದೆ ನಾನೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡು. ಅಮ್ಮ ಹೇಳಿದ್ದು ನಿಜಾನೇ. ನಮ್ಗಿಂತ ಅವ್ರಂದ್ರೇನೆ ಅಪ್ಪಂಗ್ ಜಾಸ್ತಿ ಇಷ್ಟ. ಒಡವೆ ಬಗ್ಗೆ ಅವಳೇನಾದ್ರೂ ಕೇಳಿದ್ರೆ ನನ್ ಬಗ್ಗೆ ಯೋಚನೆ ಮಾಡ್ದೆ ಅವಳಿಗೆ ಕೊಟ್ಬಿಡು ಅಂತಾರೆ. ಇವಳ ಮನೇಲಿ ಇರಬಾರ್ದು. ಸರ್ಸು, ನೀನು ಚಿನ್ನಿ ಹತ್ರನೇ ಇರು. ನಾನು ಹೋಗಿ ಎಳ್ನೀರು ತಗೊಂಡು ಬರ್ತೀನಿ. ಸರಿ ಮಾವಯ್ಯ. ಅಪ್ಪ ಹೊರಗಡೆ ಹೋದ್ರು. ಇದೇ ಸರಿಯಾದ ಚಾನ್ಸ್. ಅಮ್ಮನಿಗೆ ಸರಿಯಾಗಿ ಹೇಳ್ಕೊಟ್ಟು ಸರ್ಸುಗ್ ಚೆನ್ನಾಗಿ ಬಯಸಿ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕು.